ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಕನ್ನಡದ ಸ್ಟಾರ್ ನಟರ ಎಲ್ಲಾ ದಾಖಲೆಗಳನ್ನ ಈ ಸಿನಿಮಾ ಉಡಿಸ್ ಮಾಡಿದೆ. ಮೊದಲ ದಿನ ಎಷ್ಟಿತ್ತು ಗೊತ್ತಾ? 1 ಕೋಟಿ ಕೂಡ ದಾಟಿರ್ಲಿಲ್ಲ. ಆದ್ರೆ ಎರಡನೇ ದಿನ ಡಬಲ್ ಅಲ್ಲ, ಅದಕ್ಕಿಂತಲೂ ಹೆಚ್ಚು. ಕೆಜಿಎಫ್ಗೆ ಯಾವ ರೀತಿ ಟಿಕೆಟ್ ಇತ್ತೋ ಅದೇ ತರ ಟಿಕೆಟ್ ಇರ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಸೂ ಫ್ರಮ್ ಸೋ ಸಿನಿಮಾದ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಸಿನಿಮಾ ಅನಿರೀಕ್ಷಿತವಾಗಿ ಗೆಲುವಿನ ಪತಾಕೆಯನ್ನ ಹಾರಿಸಿದೆ. ಗೆಲುವು ಅಂತ ಹೇಳಿದ್ರೆ ಅಂತಿಂತ ಗೆಲುವಲ್ಲ, ಇಡೀ ಚಿತ್ರರಂಗವನ್ನೇ, ಕೇವಲ ಕನ್ನಡ ಮಾತ್ರವಲ್ಲ ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಈ ಸಿನಿಮಾದ ಗೆಲುವು. ಆರಂಭದಲ್ಲಿ ಈ ಸಿನಿಮಾ ಬಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿದ ಬಳಿಕ ಮೌತ್ ಪಬ್ಲಿಸಿಟಿಯಿಂದ ಈ ಸಿನಿಮಾ ಸಂಚಲನವನ್ನೇ ಮೂಡಿಸಿತ್ತು. ಎಲ್ಲರ ಬಾಯಲ್ಲೂ ಎಲ್ಲೂ ಹೋದ್ರೂ ಕೂಡ ಈ ಸಿನಿಮಾದೇ ಮಾತು. ಹೀಗಾಗಿಯೇ ಶುಕ್ರವಾರ ಈ ಸಿನಿಮಾ ರಿಲೀಸ್ ಆಗಿದೆ. ಅವತ್ತು ಸಂಜೆ ಹೊತ್ತಿಗೆ ಎಲ್ಲಾ ಪ್ರದರ್ಶನಗಳು ಸೋಲ್ಡ್ ಔಟ್ ಆಗಿತ್ತು. ಹಾಗೆ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಎಕ್ಸ್ಟ್ರಾ ಪ್ರದರ್ಶನವನ್ನ ಕೂಡ ನೀಡಿದ್ರು. ಆದ್ರೆ ಒಂದಿಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಿಗೆ ಅದು ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ ಆ ದಿನ ವೀರಮಲ್ಲು ಸಿನಿಮಾ ರಿಲೀಸ್ ಆಗಿತ್ತು. ಇದಾದ ಬಳಿಕ ಎರಡನೇ ದಿನ ಅಂದ್ರೆ ಶನಿವಾರ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು. ಒಂದೆರಡು ಪ್ರದರ್ಶನಗಳನ್ನು ನೀಡಿದಂತ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು ಪ್ರದರ್ಶನಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ರು. ಆದ್ರೆ ನಿನ್ನೆಯ ಹೊತ್ತಿಗೆ ಅಂದ್ರೆ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಯಿತು. ಬರೋಬ್ಬರಿ 10, 12, 14 ಪ್ರದರ್ಶನದವರೆಗೂ ಕೂಡ ಈ ಸಿನಿಮಾದ ಪ್ರದರ್ಶನವನ್ನ ಏರಿಕೆ ಮಾಡಲಾಯಿತು. 120, 130 ಪ್ರದರ್ಶನಗಳೇನೋ ಈ ಸಿನಿಮಾಗೆ ಆರಂಭಿಕವಾಗಿ ಸಿಕ್ಕಿತ್ತು. ಅದು ಇವಾಗ ಬರೋಬ್ಬರಿ 700ಕ್ಕೂ ಹೆಚ್ಚು ಪ್ರದರ್ಶನವನ್ನ ಕಾಣುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಕನ್ನಡದ ಸ್ಟಾರ್ ನಟರ ಎಲ್ಲಾ ದಾಖಲೆಗಳನ್ನ ಈ ಸಿನಿಮಾ ಉಡಿಸ್ ಮಾಡಿದೆ. ಆ ಮಟ್ಟಕ್ಕೆ ಟಿಕೆಟ್ ಸೇಲ್ ಆಗ್ತಾ ಇದೆ. ಎಲ್ಲೂ ಕೂಡ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ, ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಇದು ಕೇವಲ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ಈ ಸಿನಿಮಾ ಎಲ್ಲೆಲ್ಲ ರಿಲೀಸ್ ಮಾಡಿದ್ದಾರೋ ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕೆ ಇಡೋಣ. ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾದ ಗಳಿಕೆ ಮೊದಲ ದಿನ ಎಷ್ಟಿತ್ತು ಗೊತ್ತಾ? 1 ಕೋಟಿ ಕೂಡ ದಾಟಿರ್ಲಿಲ್ಲ. ಕೇವಲ 78 ಲಕ್ಷ ರೂಪಾಯಿ ಕಲೆಕ್ಷನ್ ಅಷ್ಟೇ ಮೊದಲ ದಿನ ಮಾಡಿತ್ತು. ಆದ್ರೆ ಎರಡನೇ ದಿನ ಡಬಲ್ ಅಲ್ಲ, ಅದಕ್ಕಿಂತಲೂ ಹೆಚ್ಚು, 2.17 ಕೋಟಿ ಎರಡನೇ ದಿನ ಶನಿವಾರ ಈ ಸಿನಿಮಾ ಬಾಚಿಕೊಂಡಿತ್ತು. ಇನ್ನು ಮೂರನೇ ದಿನ ಅಂದ್ರೆ ನಿನ್ನೆ ಬರೋಬ್ಬರಿ 3.86 ಕೋಟಿ ಕಲೆಕ್ಷನ್ ಅನ್ನ ಈ ಸಿನಿಮಾ ಮಾಡಿತ್ತು. ಒಟ್ಟು 3 ದಿನಗಳಲ್ಲಿ 6.81 ಕೋಟಿ ಕಲೆಕ್ಷನ್ ಅನ್ನ ಮಾಡುವ ಮೂಲಕ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಇಲ್ಲಿ ಕಲೆಕ್ಷನ್ ಇಂಪಾರ್ಟೆಂಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಆರಂಭದಲ್ಲಿ ಯಾವುದೇ ರೀತಿಯ ಕ್ರೇಜ್ ಇರಲಿಲ್ಲ. ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ಪ್ರೇಕ್ಷಕರು ಮೌತ್ ಪಬ್ಲಿಸಿಟಿಯ ಮೂಲಕ ಮನೆಯಲ್ಲಿ ಕುಳಿತಂತ ಪ್ರೇಕ್ಷಕರನ್ನ ಚಿತ್ರಮಂದಿರತ್ತ ಬರುವಂತೆ ಮಾಡಿತ್ತು ಈ ಸಿನಿಮಾ. ಹೀಗಾಗಿ ಟಿಕೆಟ್ ದರ ದೊಡ್ಡ ಮಟ್ಟದಲ್ಲೇನೋ ಆರಂಭದಲ್ಲಿ ಇರಲಿಲ್ಲ. ನಂತರ ಒಂದು 20-50 ರೂಪಾಯಿನ ಜಾಸ್ತಿ ಆಯಿತು. ಮೊದಲ ದಿನವೇ ಈ ರೀತಿಯಾದಂಥ ರೆಸ್ಪಾನ್ಸ್ ಇರ್ತಾ ಇದ್ರೆ ಕೆಜಿಎಫ್ಗೆ ಯಾವ ರೀತಿ ಟಿಕೆಟ್ ಇತ್ತೋ ಅದೇ ತರ ಟಿಕೆಟ್ ಇರ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ. ಅನಿರೀಕ್ಷಿತವಾಗಿ ಈ ಸಿನಿಮಾ ಗೆಲುವನ್ನ ಸಾಧಿಸಿರೋದು. ಯಾರು ಕೂಡ ಈ ರೀತಿ ಅಂತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಿನಿಮಾ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಅತ್ಯದ್ಭುತವಾಗಿದೆ. ಸಿನಿಮಾ ನೋಡಾಯ್ತು, ತುಂಬಾನೇ ಚೆನ್ನಾಗಿದೆ. ವಿಭಿನ್ನವಾದಂಥ ಕಥಾಹಂದರ, ಎಲ್ಲೂ ಕೂಡ ಬೋರ್ ಆಗಲ್ಲ, ನಗುವಿಗೇನು ಕಮ್ಮಿ ಇಲ್ಲ. ಜಸ್ಟ್ ನಾನಿಲ್ಲಿ ಹೈಲೈಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಸಂಪೂರ್ಣವಾದಂಥ ರಿವ್ಯೂ ಅನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅದೇನೇ ಇರಲಿ, ಬಾಕ್ಸ್ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಇದು ಒಂದು 70-80 ಲಕ್ಷದಲ್ಲಿ ನಿರ್ಮಾಣಗೊಂಡಂತ ಸಿನಿಮಾ ಅಂತೆ. ಇದು ನಿಖರವಾದಂತ ಮಾಹಿತಿ ಅಲ್ಲ. ಆದ್ರೆ Searchlight.com ಅವರ ವರದಿಯ ಪ್ರಕಾರ 6.81 ಕೋಟಿಯನ್ನ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ. ಅದು ಕೇವಲ 3 ದಿನಗಳಲ್ಲಿ. ಅದೇನಿರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಒಬ್ಬರಿಲಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನು ನಿರ್ಮಿಸಿದೆ. ಕನ್ನಡದ ಸ್ಟಾರ್ ನಟರ ಎಲ್ಲಾ ದಾಖಲೆಗಳನ್ನ ಈ ಸಿನಿಮಾ ಉಡಿಸ್ ಮಾಡಿದೆ. ಮೊದಲ ದಿನ ಎಷ್ಟಿತ್ತು ಗೊತ್ತಾ? 1 ಕೋಟಿ ಕೂಡ ದಾಟಿರ್ಲಿಲ್ಲ. ಆದ್ರೆ ಎರಡನೇ ದಿನ ಡಬಲ್ ಅಲ್ಲ, ಅದಕ್ಕಿಂತಲೂ ಹೆಚ್ಚು. ಕೆಜಿಎಫ್ಗೆ ಯಾವ ರೀತಿ ಟಿಕೆಟ್ ಇತ್ತೋ ಅದೇ ತರ ಟಿಕೆಟ್ ಇರ್ತಿತ್ತೇನೋ ಗೊತ್ತಿಲ್ಲ. ಆದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ.